ಆದ್ರೂ ಸಹ ನಮ್ಮ ದಲಿತ ಮಠಾಧಿಪತಿಗಳಿಗೆಲ್ಲರಿಗೂ ಜಾಗೆಯನ್ನ ಕೊಟ್ಟರು. ಆದರೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದ ಸ್ವಾಮೀಜಿಗಳಿಗೆ ಯಾರಿಗೂ ಕೂಡ ಜಾಗೆಯನ್ನ ಕೊಡ್ಲಿಲ್ಲ. ಸೊ ಇದು ಯಾಕೆ ಈ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾಡುವುದು ಸರಿಯಲ್ಲ ಅಂತಕ್ಕಂಥದ್ದು ಅದಕ್ಕೆ ನಾವು ಏನೂ ಕೊಡ್ಲಿಲ್ಲ ಆದ್ರೂ ಕೂಡ ನಮ್ಮ ಸ್ಟ್ಯಾಂಡ್ ಒಂದೇ. ನಾವು ಯಾವತ್ತೂ ಕೂಡ ಮಾತು ತಪ್ಪುವ ಸ್ವಾಮೀಜಿಗಳಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿಕೊಂಡು ಬರುವ 4 ದಿನದ ಒಳಗಡೆ 15 ಜನ ಮಠಾಧಿಪತಿಗಳು ಡೆಲ್ಲಿಗೆ ತೆರಳುತ್ತೀವಿ. ಎಐಸಿಸಿ ಜನರಲ್ ಸೆಕ್ರೆಟರಿ ಆದ ಕೆ ಸಿ ವೇಣುಗೋಪಾಲ್ ಅವರನ್ನ ಮೊನ್ನೆ ನಾನು ಫೋನಲ್ಲಿಯೂ ಕೂಡ ಮಾತಾಡಿದ್ದೀವಿ. ನಾವು ಅವರನ್ನ ಭೇಟಿಯಾಗಿ ಒತ್ತಾಯ ಮಾಡತಕ್ಕಂಥ ಕೆಲಸ ನಾವು ಮಾಡುತ್ತೀವಿ. ಯಾವ ಕಾರಣಕ್ಕೂ ಕೂಡ ನಾವು ಯಾವುದಕ್ಕೂ ಕೂಡ ಹೆದರೋದಿಲ್ಲ. ನಮ್ಮ ನಿಲುವು ಒಂದೇ. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ದುಡಿದಿದ್ದಾರೆ, ಪಕ್ಷಕ್ಕೂ ದುಡಿದಿದ್ದಾರೆ. ಅದು ಅವ್ರು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದ್ಸಲ ಮುಖ್ಯಮಂತ್ರಿ ಆದ್ರು, ವಿರೋಧ ಪಕ್ಷ ನಾಯಕರುಗಳಾದ್ರು, 2ನೇ ಸಲ ಈಗ 3ನೇ ವರ್ಷ ಮುಖ್ಯಮಂತ್ರಿಗಳಾದ್ರು. ಅದ್ರಲ್ಲಿ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡೋದು ಸೂಕ್ತ ಅಂತಕ್ಕಂಥದ್ದು ನಮ್ದೆಲ್ಲರೂ ಕೂಡ ಅಭಿಪ್ರಾಯ.